ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಸಮಂತಾ ಋತುಪ್ರಭು ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯಿಸಿರುವಂತಹ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಿವೆ. ಜೂನ್ 19ರಂದು ರಶ್ಮಿಕಾ ಮಂದಣ್ಣ ಅಭಿನಯದ ಕಾಕ್ಟೇಲ್ 2 ಸಿನಿಮಾ ಥಿಯೇಟರ್ಗೆ ಬಂದ್ರೆ, ಅದೇ ದಿನ ಸಮಂತಾ ಅವರು ಅಭಿನಯಿಸಿರುವಂತಹ ಮಾ ಇಂಟಿ ಬಂಗಾರಂ ಸಿನಿಮಾ ಕೂಡ ರಿಲೀಸ್ ಆಗಿದೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಎರಡೂ ಸಿನಿಮಾಗಳು ಈ ಇಬ್ಬರು ನಟಿಯರಿಗೆ ಮದುವೆಯಾದ ನಂತರ ಮೊದಲ ರಿಲೀಸ್. ಹಾಗಾಗಿ ಈ ಸಿನಿಮಾಗಳ ನಡುವಿನ ಪೈಪೋಟಿ ಹೇಗಿದೆ, ಇದಕ್ಕೆ ಬರ್ತಿರುವಂತಹ ರೆಸ್ಪಾನ್ಸ್ ಯಾವ ರೀತಿ ಇದೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಮಂತಾ ಋತುಪ್ರಭು ಅವರ ಸಿನಿಮಾವನ್ನ ನೋಡೋದಾದ್ರೆ, ಮಾ ಇಂಟಿ ಬಂಗಾರಂ ಒಂದು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ. ಈ ಸಿನಿಮಾದಲ್ಲಿ ಸಮಂತಾ ಅವರೇ ಲೀಡ್ ರೋಲ್. ಅವರೇ ಈ ಒಂದು ಸಿನಿಮಾವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಸಿನಿಮಾದಲ್ಲಿ ಅವರ ಭರ್ಜರಿ ಆಕ್ಷನ್ ಮತ್ತು ಅಭಿನಯಕ್ಕೆ ವ್ಯಾಪಕವಾಗಿ ಮೆಚ್ಚುಗೆ ಕೂಡ ಕೇಳಿ ಬರ್ತಾ ಇದೆ. ಇನ್ನು ರಶ್ಮಿಕಾ ಮಂದಣ್ಣ ಅವರ ಕಾಕ್ಟೇಲ್ 2 ಸಿನಿಮಾದ ಬಗ್ಗೆ ನೋಡೋದಾದ್ರೆ, ಇದು ಬಾಲಿವುಡ್ ನಲ್ಲಿ ಈಗಾಗಲೇ ಸದ್ದು ಮಾಡಿರುವಂತಹ ಟ್ರಯಾಂಗಲ್ ಲವ್ ಸ್ಟೋರಿ ಕಾಕ್ಟೇಲ್ ಸಿನಿಮಾದ ಸೀಕ್ವೆಲ್. ಈ ಸಿನಿಮಾದಲ್ಲಿ ರಶ್ಮಿಕಾ ಅವರ ಜೊತೆ ಶಾಹಿದ್ ಕಪೂರ್ ನಟಿಸಿದ್ದಾರೆ, ಅದೇ ರೀತಿ ಕೃತಿ ಸನನ್ ಕೂಡ ನಟಿಸಿದ್ದಾರೆ. ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದ್ದು, ಬಾಲಿವುಡ್ ನ ಸಿನಿ ವಿಮರ್ಶಕ ತರಣ್ ಆದರ್ಶ್ ಅವರು ರಶ್ಮಿಕಾ ಅವರ ಹಿಂದಿ ಭಾಷೆ ಯಾವ ರೀತಿ ಅವ್ರು ಮಾತನಾಡ್ತಾರೆ, ಆ ಶೈಲಿ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿದಂತೆ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಇನ್ನು ಈ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ನೋಡೋದಾದ್ರೆ, ಸಮಂತಾ ಅವರ ಸಿನಿಮಾ ಮೊದಲ ದಿನವೇ 13 ಕೋಟಿ ಕಲೆಕ್ಷನ್ ಮಾಡಿತು. ಇನ್ನು ರಶ್ಮಿಕಾ ಅವರ ಕಾಕ್ಟೇಲ್ 2 ಸಿನಿಮಾ 3 ಸ್ಟಾರ್ಗಳು ಇದ್ದ ಹೊರತಾಗಿಯೂ ಕೂಡ ಮೊದಲ ದಿನ 12 ಕೋಟಿಯಷ್ಟೇ ಗಳಿಸಿದೆ. ಆದ್ರೂ ಕೂಡ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಕಾಕ್ಟೇಲ್ 2 ಮುಂದಿದೆ. ಇನ್ನು ನಾವು ಗಮನಿಸಬಹುದು, ಬಾಲಿವುಡ್ ಸಿನಿಮಾ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕೆಟ್ ದೊಡ್ಡದಾಗಿರ್ತದೆ, ಹಾಗಾಗಿ ಕಲೆಕ್ಷನ್ ಕೂಡ ಅದೇ ರೀತಿಯಾಗಿದೆ. ಕಾಕ್ಟೇಲ್ 2ಗೆ ಮಿಕ್ಸ್ಡ್ ರಿಯಾಕ್ಷನ್ ಬಂದ್ರೂ ಕೂಡ ಕಲೆಕ್ಷನ್ ಮಾತ್ರ ಚೆನ್ನಾಗೇ ಆಗ್ತಾ ಇದೆ. ಈಗಾಗಲೇ 4 ದಿನದಲ್ಲಿ 50 ಕೋಟಿ ಹತ್ರ ಬಂದಿದ್ದು, ವರ್ಲ್ಡ್ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 85 ಕೋಟಿಗೂ ಹೆಚ್ಚಾಗಿದೆ. ಇನ್ನು ಸಮಂತಾ ಅವರ ಮಾ ಇಂಟಿ ಬಂಗಾರಂ ಸಿನಿಮಾದ ಕಲೆಕ್ಷನ್ ನೋಡೋದಾದ್ರೆ, ಈ ಸಿನಿಮಾ ಮೊದಲ ದಿನ 13 ಕೋಟಿ ಓಪನಿಂಗ್ ಅನ್ನ ಪಡ್ಕೊಂಡಿದ್ರು ಕೂಡ ಈಗ 4 ದಿನದಲ್ಲಿ 31 ಕೋಟಿ ಕಲೆಕ್ಷನ್ ಮಾಡಿದೆ. ಅದೇ ರೀತಿ ವರ್ಲ್ಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ನೋಡೋದಾದ್ರೆ, ಸಿನಿಮಾ ಈಗಾಗಲೇ 50 ಕೋಟಿಯ ಹತ್ತಿರದಲ್ಲಿದೆ. ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ರಶ್ಮಿಕಾ ಅವರ ಕಾಕ್ಟೇಲ್ 2 ಸಿನಿಮಾ ಮುಂದಿದ್ರು ಕೂಡ ಸಿನಿಮಾಗೆ ಬರ್ತಿರುವಂತಹ ರೆಸ್ಪಾನ್ಸ್ ಇರ್ಬೋದು, ಪ್ರೇಕ್ಷಕರ ಮಾತುಗಳಿರ್ಬೋದು, ವಿಮರ್ಶೆ ಇರ್ಬೋದು, ಇವೆಲ್ಲವೂ ಕೂಡ ಸಮಂತಾ ಸಿನಿಮಾಗೆ ಜೈ ಅಂತ ಹೇಳಿವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.